ಅಯ್ಯೋ ಯಪ್ಪ ಇಷ್ಟು ಹುದ್ದೆಗಳು ಎಲ್ಲಿದಾವ SSC GD ಒಳಗೆ ಯಾವ ಹುದ್ದೆಗಳಿಗೆ ಎಷ್ಟು ಪೋಸ್ಟ್ಗಳದಾವ ಒಟ್ಟು ಮಿಸ್ ಮಾಡ್ದ ಸಂಪೂರ್ಣವಾಗಿ ಈ ಒಂದು ವಿಡಿಯೋವನ್ನು ನೋಡ್ಬೇಕಾಗೈತಾನ. ಸೊ ನೋಡಿ SSC GD 2025 ಸೊ ಪ್ರವೇಶಗಳು ಪ್ರಾರಂಭವಾಗಿರ್ತಾವ. ನಮ್ಮ ಎಲ್ಲ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ನಿಮ್ಮ ಬಂಧು ಮಿತ್ರರು ಎಲ್ಲರಿಗೂ ಈ ಒಂದು ಮಾಹಿತಿಯನ್ನ ಶೇರ್ ಮಾಡ್ತಾ ಹೋಗ್ರಿ. ಸೊ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ನಲಿಕಲಿ ಮಾಸ್ತರ್ ನಾಗರಾಜ್ ಸರ್. ಸ್ನೇಹಿತರೆ, ಕೇಂದ್ರ ಸರ್ಕಾರದಿಂದ ಅತಿ ಇಂಪಾರ್ಟೆಂಟ್ ಆದಂತಹ ಅತಿ ಮಹತ್ವವಾದಂತಹ SSLC ಕಲ್ತಂತಹ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಒಂದು ಮಸ್ತ್ ಒಂದು ನೋಟಿಫಿಕೇಶನ್ ಬಂದಿರ್ತದ. SSC GD 2026 ಯಾವ ಹುದ್ದೆಗಳಿಗೆ ಎಷ್ಟು ಪೋಸ್ಟ್ಗಳದಾವ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾನು ಒಂದು ವಿಡಿಯೋದಲ್ಲಿ ನಿಮಗೆ ಹಾಕಿಕೊಡ್ತೇನೆ ರೀ. ಸುಮ್ಮ ಹುದ್ದೆಗಳು ಅದಾವ ಅಂತೀಸಿಂದ ಯಾವ್ಯಾವ ಕ್ಯಾಶಸ್ ಒಂದು ಗೊತ್ತಿರಂಗಿಲ್ಲ. ಸೊ ಅದರೆಲ್ಲ ಕೂಡ ಏನಪ್ಪ ಅಂದ್ರೆ ಮಾಹಿತಿನ ಈ ಒಂದು ತರಗತಿಯಲ್ಲಿ ಒದಗಿಸ್ತಾ ಹೋಗ್ತಿರ್ತೀನಿ ಸ್ನೇಹಿತರೆ. ಇದು SSC GD 2025 ದಿಂದ ಇರತಕ್ಕಂತಹ ಪೋಸ್ಟ್ ರೀ. ಯಾವ ಹುದ್ದೆಗಳಿಗೆ ಎಷ್ಟು ಹುದ್ದೆಗಳು ಅದಾವ, ಯಾವ ಒಂದು ಹುದ್ದೆಗಳಿಗೆ ಎಷ್ಟು ಪೋಸ್ಟ್ ಅದಾವ ಅಂತಕ್ಕಂಥದ್ದು ಒಟ್ಟು ಮಿಸ್ ಮಾಡ್ದ ಸಂಪೂರ್ಣವಾಗಿ ಈ ಒಂದು ವಿಡಿಯೋವನ್ನು ನೋಡ್ಬೇಕಾಗೈತಾನ. ಸೊ ನೋಡ್ರಿ ಏನದ ಅಂತ ಹೇಳಿ. ರೈಟ್ ಸ್ನೇಹಿತರೆ, ಸೊ ನೋಡ್ರಿ ಇಲ್ಲಿ SSC GD 2025 ಸೊ ಪ್ರವೇಶಗಳು ಪ್ರಾರಂಭವಾಗಿರ್ತಾವ. ನಮ್ಮ ಸಂಸ್ಥೆ ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್ ಮುಖಾಂತರ ತಿಳಿಸೋದೇನಂದ್ರೆ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಬೆಳಗಾವಿಯಲ್ಲಿ ಸೊ ಅತಿ ಸಂಪನ್ಮೂಲ ವ್ಯಕ್ತಿಗಳಿಂದ ಸೊ ಸೀಮಿತವಾದಂತಹ ಒಂದು ಸೀಟ್ಗಳ ಲಭ್ಯ ಇರ್ತಾವ. ಆಸಕ್ತರು ನಮ್ಮ ದೂರವಾಣಿ ಸಂಖ್ಯೆ ಕರೆ ಮಾಡೋದ್ರ ಮುಖಾಂತರ ಹೆಸರನ್ನ ನೋಂದಾಯಿಸಬೇಕಾಗ್ತದೆ ಸ್ನೇಹಿತರೆ. ಸೊ ಇಲ್ಲಿ ಇರ್ತಕ್ಕಂತಹ 20/12/2025 ನಮ್ಮ ಬ್ಯಾಚ್ಗಳು ಪ್ರಾರಂಭವಾಗಿರ್ತಾವ. ಸೊ ಆಸಕ್ತರು ನಿಮ್ಮ ಎಲ್ಲ ಅಣ್ಣ ತಮ್ಮಂದಿರು ಸೊ ಅಕ್ಕ ತಂಗಿಯರು ನಿಮ್ಮ ಬಂಧು ಮಿತ್ರರು ಎಲ್ಲರಿಗೂ ಈ ಒಂದು ಮಾಹಿತಿಯನ್ನು ಶೇರ್ ಮಾಡ್ತಾ ಹೋಗ್ರಿ. ಸೊ ತರಗತಿಗೆ ಸಿಲೆಬಸ್ ವೈಸ್ ಹೇಳ್ತೀವಿ. ಸೊ ಏನು ಕೇಂದ್ರ ಸರ್ಕಾರದ ಪಠ್ಯಕ್ರಮದ ಅನುಗುಣವಾಗಿ ಇಲ್ಲಿ ಬೋಧನೆಯನ್ನು ಮಾಡ್ತೀವಿ. ಸೊ ಅದ್ರ ಜೊತೆಗೆ ಎಲ್ಲ ನೋಟ್ಸನ್ನು ಕೂಡ ನಾವು ಹಿಂಗೆ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ವಿಶೇಷ SSC GD 2025-26 ಒಂದು ಮ್ಯಾಟರ್ ನೋಡೋಣ್ರಿ. ಇಲ್ಲಿ ನೋಟಿಫಿಕೇಶನ್ ಔಟ್ ಆಗೈತ್ರಿ. 25,485 ಅಯ್ಯೋ ಯಪ್ಪ ಇಷ್ಟು ಹುದ್ದೆಗಳು ಎಲ್ಲಿದಾವ SSC GD ಒಳಗೆ 25,000ಕ್ಕಿಂತ ಅಧಿಕ ಇನ್ನ ಇದು 50,000 ತನ ಹೋಗುವಂತಹ ಸಂಭವ ಇರ್ತದೆ. ಯಾರು ಮಾಡ್ಕೋತಾನ ಅವಾಗವಾಗ ಅಂದ್ರೆ ಅದ್ರೊಳಗನ ಆಯ್ತಾ. ಸೊ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಒಟ್ಟು 50,000 ಹುದ್ದೆಗಳಿಗೆ ವಿಸ್ತರಣೆ ಮಾಡ್ತಕ್ಕಂತಹ ಸಾಧ್ಯತೆ ಕೂಡ ಕೇಂದ್ರ ಸರ್ಕಾರದಾಗ ಇರ್ತದ. ಖಾಲಿ ಇರುವ ಹುದ್ದೆಗಳ ಮಾಹಿತಿಯನ್ನ ನಾವು ಈಗ ಸ್ವಲ್ಪ ನೋಡಿಬಿಡೋಣ್ರಿ ಕ್ವಿಕ್ ಆಗಿ. ಸೊ ಏನದ ಖಾಲಿ ಇರತಕ್ಕಂತಹ ಹುದ್ದೆಗಳ ಮಾಹಿತಿ ಅಂತಂದ್ರ ಹುದ್ದೆ ಹೆಸರು, ಹುಡುಗರು ಮತ್ತು ಹುಡುಗಿಯರು ಇರತಕ್ಕಂತಹ ಪೋಸ್ಟ್ಗಳನ್ನ ನಾವು ಇಲ್ಲಿ ನೋಡ್ಬೇಕು ಅಂದ್ರೆ ಸೊ ಇದು ಬಹಳ ಇಂಪಾರ್ಟೆಂಟ್ ಅನಿಸ್ತದ. BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ BSFಗೆ ಏನಪ್ಪಾ ಅಂತಂದ್ರೆ ಹುಡುಗರಿಗೆ ಎಷ್ಟು ಹುದ್ದೆಗಳದಾವ ಅಂದ್ರೆ 524 ಇರ್ತಾವ. ಹುಡುಗಿಯರಿಗೆ ಏನಪ್ಪಾ ಅಂದ್ರೆ 92 ಇರ್ತಾವ. ಟೋಟಲ್ ಆಗಿ 616 ಪೋಸ್ಟ್ಗಳ BSFಗೆ ಇರ್ತಾವ. ಸೊ CISF ಓಕೆ. ಸೊ CISF ಒಳಗ ಸೊ 13,135 ಹುಡುಗರಿಗಿದ್ರ 1,460 ಪೋಸ್ಟ್ಗಳು ಹುಡುಗಿಯರಿಗೆ ಇರ್ತಾವ್ರಿ, ಹುಡುಗಿಯರಿಗೆ ಇರ್ತಾವ ಆಯ್ತಾ. ಸೊ ಟೋಟಲ್ ಆಗಿ 16,000ಕ್ಕಿಂತ ಅಧಿಕವಾದ 14,000 ಅಧಿಕ ಹುದ್ದೆಗಳು ಇರ್ತಾವ. ಸೊ ಅಷ್ಟಲ್ಲದೆ ಇಲ್ಲಿ CRPF ದಲ್ಲಿ 5,366 ಹುಡುಗರಿಗಿದ್ರೆ 124 ಹುಡುಗಿಯರು ಇರ್ತಾವ. 124 ಹುಡುಗಿಯರಿಗೆ ಇರ್ತಾವ. ಸೊ ಅಷ್ಟೇ SSB ಒಳಗ 1,764 ಪೋಸ್ಟ್ಗಳು ಇಲ್ಲಿ ಹುಡುಗರಿಗೆ ಇರ್ತಾವ. ಸೊ ಹುಡುಗರಿಗೆ ಯಾವುದೇ ರೀತಿಯಾದಂತಹ ಇಲ್ಲಿ ಪೋಸ್ಟ್ಗಳು ಇರಂಗಿಲ್ಲ. ಅದರ ಜೊತೆಗೆ ITBP ಒಳಗ 1,099 ಪೋಸ್ಟ್ಗಳು ಹುಡುಗರಿಗೆ ಇರ್ತಾವ. ಸೊ 194 ಹುದ್ದೆಗಳು ಹುಡುಗಿರಿಗೆ ಇರ್ತಾವ. ಸೊ ಆಕಾರ ಒಟ್ಟ ಮಿಸ್ ಮಾಡಬಾರ್ದ. AR ಒಳಗ 1,556 ಹುಡುಗರಿಗಿದ್ರ 150 ಹುಡುಗಿರಿಗೆ ಸೀಟ್ ಇರ್ತಾವ. SSF ಒಳಗ 23 ಸೀಟ್ಗಳು ಈ ಒಂದು ಹುಡುಗರಿಗೆ ಇರ್ತಾವ. ಹುಡುಗಿರಿಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಸೀಟ್ ಇರಂಗಿಲ್ಲ. ಟೋಟಲ್ ಆಗಿ ನೋಡುವ 25,487 ಹುದ್ದೆಗಳು SSC GD ಒಳಗೆ ಕರೆದಿರ್ತಾನೆ ಸರ್ಕಾರ. ಸೊ ನೋಡ್ರಿ, ಮತ್ತ ಇಲ್ಲಿ CISF ಸುಮಾರು 13,135 ಬೆಸ್ಟ್ ರಿಸಲ್ಟ್ ಬರ್ತೈತೆ ಸರ್ಕಾರ. ಅಗದಿ ಕಣ್ಣು ಮುಚ್ಚಿಗಳಿಗೆ ಇಲ್ಲಿ ದಾಂಡಿ ಹತ್ತಿರಿ. ಸೊ ನೋಡ್ರಿ, ಒಂದು ಸ್ವಲ್ಪ ಫೋಕಸ್ ಮಾಡಿದ್ರು ಕೂಡ ಇಲ್ಲಿ ನಾವು ಒಂದು ಜಯಶಾಲಿ ಆಗ್ತಕ್ಕಂತಹ ಸೂತ್ರದ ಒಂದು ಸ್ವಲ್ಪ ಇದ್ರ ಬಗ್ಗೆ ನೋಡ್ಬೇಕಾಗ್ತದೆ. ರೈಟ್. ಸೊ ಮತ್ತೆ ಮಾಹಿತಿ ಏನಂತಂದ್ರೆ ಯಾರ್ಯಾರು ನಾವು ಅಲ್ಲಿ ಅರ್ಜಿ ಸಲ್ಲಿಸಬಹುದು ಮಾಸ್ತಾರೆ. 25,000 ಹುದ್ದೆಗಳು ಅದಾವ ಅಂತ ಹೇಳಿದಿ. ಯಾರ್ಯಾರು ಅರ್ಜಿ ಸಲ್ಲಿಸಬಹುದು, ಯಾರ್ಯಾರು ಸಲ್ಲಿಸಬಹುದು, ಹೌದಾ? ಅರ್ಹತೆ ಏನೈತಿ, ಏನಿಲ್ಲ ಸಾಕಾರ ಇದ್ದ 10 ನಿಂತೆ ಕಲ್ತ್ರ ಸಾಕು.
ಎಷ್ಟನೇಂತೆ SSLC ಕಲ್ತ್ರ ಸಾಕು ಸಾವುಕಾರ ಅಗದಿ ಪದ್ಧತಿ ನೀ ಏನು ಮಾಡ್ಬೇಕು SSC GD ತಯಾರಿ ಆಗ್ಬೋದಾಗ್ತದೆ ಸರ್. ಹಂಗಾರೆ ವಯಸ್ಸು ಎಷ್ಟಾಗಿರ್ಬೇಕ್ರಿ? 18ರಿಂದ 25, 18ರಿಂದ 25 ಒಟ್ಟ ಗೊತ್ತಿರ್ಬೇಕ್ರಿ, ಹೌದಾ? ಸೊ ಮತ್ತೆ ಅದು ಹೋಗ್ತೈತಿ 28, 26 ಅದೆಲ್ಲ ನೋಟಿಫಿಕೇಶನ್ ಕ್ಲಿಯರ್ ಬಗ್ಗೆ ನೋಡ್ಕೊಂಡ ಹಾಕ್ಬೇಕು ನೀವು. ಒಟ್ಟ ಟೋಟಲ್ ಆಗಿ ಹೇಳ್ಬೇಕಾರೆ ಈ ರೀತಿ ಇರ್ತದೆ ಸರ್. ಮತ್ತೆ ಸಂಬಳ ಎಷ್ಟೈತ್ರಿ ಇಷ್ಟೆಲ್ಲ ಹೇಳಾಕತ್ತೀರಿ ನೀವು? 10th ಕಲ್ತಿರ್ಬೇಕು, ಮತ್ತು ಇಷ್ಟು ಒಂದು SSC GD 25ಕ್ಕಿಂತ ಹೆಚ್ಚು ಪೋಸ್ಟ್ ಅದಾವ, ನಮಗಿಷ್ಟ ಅದಾವ, ಅವ್ರಿಗೆ ಇಷ್ಟ ಸರ್. ರೊಕ್ಕ ಎಟ್ಟು ಕೊಡ್ತಾರೆ ರೀ? ರೊಕ್ಕ ತಮ್ಮ ಬೇಸಿಕ್ನಿಂದ ಹಿಡ್ಕೊಂತೀನಿ 21,700ದಿಂದ ಹಿಡ್ಕೊಂಡು 60, 70,000, 1 ಲಕ್ಷ ತನಕ ಹೋಗ್ಬೋದು. ನೀ ಹಂಗೆ ಕೆಲಸ ಮಾಡ್ತಿ, ಹೆಂಗೆ ಸರ್ವಿಸ್ ಮಾಡ್ತಿ, ಹಂಗೆ ಒಟ್ಟ ಹೋಗ್ತಾ ಇರ್ತದ. ಯಾವುದೇ ರೀತಿಯಾದಂತಹ ಕಡಿಮೆ ಆಗಂಗಿಲ್ಲ, ಇಲ್ಲಿ ಹಚ್ಚಾಕೈತಿ. ಡ್ಯೂಟಿ ಮಾತ್ರ ಅದ ಇರ್ತೈತಿ, ರೈಟ್? ಸೊ ನೋಡ್ರಿ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತೈತಿ ಸರ್. ಹೆಂಗೈತ್ರಿ ಎಕ್ಸಾಮ್ ಇದ? ಹೆಂಗೈತ್ರಿ ಎಕ್ಸಾಮ್ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತೈತಿ. ಮೊದಲ ಬಾರಿಗೆ ಫಿಸಿಕಲ್ ಟೆಸ್ಟ್, ಯಾವುದು ಫಿಸಿಕಲ್ ಟೆಸ್ಟ್, ನೆಕ್ಸ್ಟ್ ಮೆಡಿಕಲ್ ಟೆಸ್ಟ್. ಈ ಒಂದು ಕಂಪ್ಯೂಟರ್ ಎಕ್ಸಾಮ್ ಒಳಗೆ ಕಟಪ್ ಬತ್ತಂದ್ರೆ ಆಮೇಲೆ ಏನಪ್ಪ ಅಂದ್ರೆ ಇಲ್ಲಿ ಫಿಸಿಕಲ್ ಟೆಸ್ಟ್ ತಗೋತಾನೆ, ತದನಂತರ ಮೆಡಿಕಲ್ ಟೆಸ್ಟ್ ತಗೋತಾನೆ, ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ತಾನೆ. ಆಮೇಲೆ ಮಾಸ್ತರ್ ಏನು ಮಾಡ್ತಾನೆ ಅಂದ್ರೆ ದೊಡ್ಡದೊಂದು ಮಾಲಿ ನೀನು ಕೊಳಿಗೆ ಹಾಕ್ಕೊಂಡು ಗುಲಾಲ್ ಹಚ್ಕೊಂಡು ಮತ್ತು ಚೆನ್ನಮ್ಮ ಟ್ರೈನ್ ಹತ್ತಿ ಹೋಗಿಬಿಡೋದು ಮದ್ರಾಸಕ್ಕೆ, ಮುಂಬೈಕ್ಕೆ, ಪುನಾಕ್ಕೆ, ಬೆಂಗಳೂರಿಗೆ, ಎಲ್ಲೆಲ್ಲಿ ಡ್ಯೂಟಿ ಹಾಕ್ತಾನೆ ಅಲ್ಲೆಲ್ಲಿ ಹೋಗಿಬಿಡ್ಬೇಕು. ಟ್ರೈನಿಂಗ್ ಸೆಂಟರ್ ಕೊಡ್ತಿರ್ತಾನೆ ಇಲ್ಲಿ. ಎಸ್, ಸೊ ಈ ರೀತಿ ಮಾಹಿತಿ SSC GD ಒಳಗೆ ಇರ್ತೈತೆ ಸಾಕಾರ. ಸೊ ಇನ್ನೂ ಅಧಿಕ ಹೆಚ್ಚು ಮಾಹಿತಿ ಕೊಡ್ತಾನಂದ್ರೆ ಇಲ್ಲಿ ನೋಡಿಬಿಡು. ಪ್ರಮುಖ ದಿನಾಂಕಗಳು, ಅರ್ಜಿ ಪ್ರಾರಂಭ ಯಾವಾಗ ಆಗೈತೆ ಅಂದ್ರೆ ಡಿಸೆಂಬರ್ 1ರಿಂದ ಚಾಲು ಆಗೈತಿ. ಡಿಸೆಂಬರ್ ಸರ್ ನಾಳೆ ಹಾಕೋನು, ನಾಳೆ ಅಂದವ್ರ ಮನೆ ಹಾಳತ್ತೀಸಿಂದ ಮುಂದೆ ಹಿಂದಿನ ಹಿರಿಯರುಗಳು ಹೇಳ್ಕೊತ ಬರಾಕತ್ತಾರೆ. ಬಟ್ ನಾಳೆ ಅನ್ನಂಗಿಲ್ಲ. ಇವತ್ತು ಏನಾಕೈತೆನ ಇವತ್ತನ ಹೊಡೆದು ತೆಗಿಬೇಕು ಅಂದ್ರೆ ಉದ್ದಾರ ಆಕೈತಿ. ಇಲ್ಲಂದ್ರೆ ಅಳಗಲ್ಲಕೈತಿ ಸಾಕಾರ. ಅರ್ಜಿ 31/12 ಡಿಸೆಂಬರ್ 31ಕ್ಕೆ, ಒಟ್ಟ 30 ದಿನ ಐತಿ. ಎಲ್ಲಿಯೂ ಅಡ್ಡಾಡಂಗಿಲ್ಲ. ಅಲ್ಲಿ ಹಾಕ್ತಾನೆ ಇಲ್ಲಿ ಹಾಕ್ತಾನೆ, ನಡೆಯಂಗಿಲ್ಲ. ಚಂದಂಗೆ ಯಾರ ಕಲ್ತ ನಾನು ಇಟ್ಕೋ, ಕಲ್ತ ಕಾಕನ ಇಟ್ಕೋ, ಯಾವ ಮಾಮನ ಅಂಗಡಿ ಇರ್ತಾವ ಅಲ್ಲೆಲ್ಲ ಹೋಗಿ ಚಂದಂಗೆ ಕೂತ್ ಹಿಂಗ್ರಿ ಓದಾತನ್ರಿ ನಂಗಟ ಅನುಕೂಲ ಮಾಡ್ರಿ. ಇಲ್ಲಂದ್ರೆ ಕರೆಕ್ಟಾಗಿ ಹಾಕತ್ತೇಸಿಂದ ಅಪ್ಲಿಕೇಶನ್ ಹಾಕುವ. ಮತ್ತು ಅರ್ಜಿ ಶುಲ್ಕ ಎಷ್ಟೈತಿ ಅಂತಂದ್ರೆ ಇಲ್ಲಿ ಒಂದು 100 ರೂಪಾಯಿ ಐತಿ. SC/ST ಮಾಜಿ ಸೈನಿಕರಿಗೆ ಶುಲ್ಕ ಏನಪ್ಪ ಇರಂಗಿಲ್ಲ. ಹಿಂಗಿರ್ತೈತಿ, ಭಾರಿ ಬೆಸ್ಟ್ ಐತಿ. ಇದು ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ 25,000ಕ್ಕಿಂತ ಅಧಿಕ ಹುದ್ದೆ ಇಲ್ಲಿರ್ತಾವ. SSC GD 2026 ನೋಟಿಫಿಕೇಶನ್. ಸೊ ಕ್ವಿಕ್ ಆಗಿ ನೀ ಏನು ಮಾಡ್ಬೇಕು, ಅರ್ಜಿ ಸಲ್ಲಿಸಬೇಕು. ಅಗದಿ ಪದ್ಧತಿ ಒಂದು ರೂಮ್ದಾಗ ಕೂತು ಓದಬೇಕು. ಇಲ್ಲ ಮಾಸ್ತರ ನನಗೆ ಸ್ವಲ್ಪ ಗೈಡೆನ್ಸ್ ಮಾಡಬೇಕಾಗೈತಿ, ನಾ ಎಲ್ಲಿ ಕೋಚಿಂಗ್ ಹೋಗ್ಲಿ ಅಂತ ನೀನು ತಿಳಿಯಾಗಿತ್ತಂದ್ರೆ ಪಟ್ನ ಏನು ಮಾಡ್ಬೇಕಂದ್ರೆ 9686701684 ಟೈಮ್ ಎತ್ತಿಸಿಂದ ನೀ ಏನು ಮಾಡಬೇಕು, ಒಂದು ಕಾಲ್ ಮಾಡಬೇಕು. ಅದಕ್ಕೆ ಬೇಕಂತಹ ಸಂಪೂರ್ಣ ಮಾಹಿತಿಯನ್ನು ನಾವು ಒದಗಿಸ್ತೀವಿ. ನಮ್ಮದೇ ಆದಂತಹ ಒಂದು ಹೊಸ ಟೀಮನ್ನು ರೆಡಿ ಮಾಡಿರ್ತೀವಿ. ಆಯಾ ಸಬ್ಜೆಕ್ಟ್ಗೆ ಆಯಾ ರೀತಿಯ ಒಂದು ಸಿಬ್ಬಂದಿ ವರ್ಗದವರು ಇರ್ತಾರ. ಸೊ ಅಗದಿ ಸಂಪನ್ಮೂಲ ವ್ಯಕ್ತಿಗಳು ಇರ್ತಾರ. ಈ ಒಂದು ಪೇಪರ್ದಾಗ ಯಾವುದೇ ರೀತಿಯಾದಂತಹ ಮಾರ್ಕ್ಸ್ ಇಲ್ಲಿ ಎಲ್ಲೂ ಹೊರಗೆ ಹೋಗಲ್ದಾಗ ನೋಡ್ಕೊಂಡು ನೀನು ರೆಡಿ ಮಾಡ್ತಾರ. ಸೊ ಇಲ್ಲಿ ಪ್ರವೇಶಗಳು ಪ್ರಾರಂಭವಾಗಿರ್ತಾವ. ಸೊ ಬಂದು ಏನು ಮಾಡ್ರಿ, ಅಡ್ಮಿಷನ್ ತಗೋರಿ. ಅತಿ ಕಡಿಮೆಯ ಒಂದು ಶುಲ್ಕದಾಗ ಹೆಚ್ಚಿನ ಗುಣಮಟ್ಟವನ್ನು ಕೊಡ್ತಕ್ಕಂತಹ ಏಕೈಕ ಸಂಸ್ಥೆ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಬೆಳಗಾವಿ ಅಂತಕ್ಕಂಥದ್ದು. ಸೊ ಗೊತ್ತಿರ್ಬೇಕು ಸ್ನೇಹಿತರೆ. ಸೊ ನೀವು ಹಿಂದೆ ಏನು ಮಾಡ್ರಿ, ನಮ್ಮ ಸಂಸ್ಥೆಗೆ ಭೇಟಿ ಕೊಡ್ರಿ ಅಂತ ಹೇಳ್ತಾ, ಸೊ ಈ ಒಂದು ಮಾಹಿತಿ ನಿಮ್ಗೆ ಹೇಳ್ತೀನಿ ರೀ. ಮಾಸ್ತರ್ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಎಲ್ಲಿ ಐತಿ? ಸ್ಥಳ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ಗೆ ಇಡಿ, ನಿಯಾಜಿ ಒಳಗೆ ಹೋಗಿ ಒಂದು ಬಿರಿಯಾನಿ ಬಡಿ, ಆಮೇಲೆ ಹೊರಗೆ ನಡಿ, ಆಮೇಲೆ ಎಡಗಡೆ ನೋಡು, ಅಲ್ಲೇ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಬೆಳಗಾವಿ ಐತಿ. ಎಸ್, ಈ ರೀತಿ ಮಾಹಿತಿಗಾಗಿ ಮತ್ತು ಇನ್ನಷ್ಟು ವಿಷಯವಾದಂಥ ಈ ಪಠ್ಯಕ್ರಮದ ಅನುಗುಣ ಮಾಹಿತಿಯ ಕ್ಲಾಸನ್ನು ನಾನು ಮಾಡ್ತೇನೆ, ನಿರೀಕ್ಷಿಸು. ಸೊ ಇಲ್ಲಿ ಬರೋಕ್ಕಾಗಲಿಲ್ಲ ಅಂದರೂ ಕೂಡ ಮನ್ಯಾಗ ಕೂತು ಅಗದಿ ಪದ್ಧತಿ ನೀ ಏನು ಮಾಡಬೇಕಪ್ಪ ಅಂದ್ರೆ ಕಲಿಬೇಕು. ಆ ರೀತಿಯ ಒಂದು ವ್ಯವಸ್ಥೆಯನ್ನು ನಾವು ಇಲ್ಲಿ ಆನ್ಲೈನ್ದಾಗ ಮಾಡಾಕತ್ತೀವಿ. ಅಡ್ಮಿಷನ್ ಸ್ಟಾರ್ಟ್ ಆಗಿದ್ದಾವೆ. ಸೊ ಆನ್ಲೈನ್ ಅವರು ಆಫ್ಲೈನ್ ಎರಡನ್ನೂ ಕೂಡ ನಾವು ಇಲ್ಲಿ ಏನು ಮಾಡ್ತೀವಿ, ಕಂಡಕ್ಟ್ ಮಾಡ್ತೀವಿ. ಎಲ್ಲರೂ ಕೂಡ ಖುಷಿಯಾಗಿ ಆರಾಮಾಗಿ ಸಾವಕಾಶ ನಿಧಾನವಾಗಿ ಚಂದಂಗೆ ಓದಿ ನೌಕರಿ ಹಿಡಿರಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.